ನಾನು ನಿನ್ನೆ ಚೆಕ್ ಮಾಡಿದಾಗ ನನ್ನ ಗೋಲ್ಡಲ್ಲಿ 9 ಕೊಂಡಿಗಳಿರಲಿಲ್ಲ, ಒಂದು ಲಾಂಗ್ ಸರ್ದಲ್ಲಿ, ಇನ್ನೊಂದು ಲಾಂಗ್ ಸರ್ದಲ್ಲಿ ಬಂದು 6 ಕೊಂಡಿ ಇಲ್ಲ. ಕೇಳಿದ್ಕೆ ಅವರು ಇಲ್ಲ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಮೇಡಮ್, ಇದೇನು ಆಗಲ್ಲ ಅಂತ ಹೇಳಿದ್ರು. ಬಟ್ ಆಮೇಲೆ ಕೇಳಿದ್ಕೆ ವೆಯ್ಟ್ ಯಾಕೆ ಇಷ್ಟು ಕಮ್ಮಿ ಮಾಡಿದ್ದಾನೆ ಅಂದರೆ ನಾವು ವೇಸ್ಟೇಜ್ ತೆಗಿತೀವಿ ಮ್ಯಾಮ್ 3 ಗ್ರಾಮ್ ಅಂತ ಹೇಳಿದ್ರು. ಇಲ್ಲ ನನಗೆ ಪ್ಯೂರಿಟಿ ಒರಿಜಿನಲ್ ಕಾರ್ಡ್ ತಂದು ತೋರಿಸಿದ್ಕೆ ಅವರು ಪೆನ್ನಲ್ಲಿ ಟಿಕ್ ಮಾಡಿ 21 ಹಾಕಿದ್ದಾರೆ. ವೆಯ್ಟ್ ಅಷ್ಟೇ ಇದೆ, ಗೋಲ್ಡಲ್ಲಿ ಒರಿಜಿನಲ್ ಇಲ್ಲ, ಡೂಪ್ಲಿಕೇಟ್ ಥರ ಕಾಣಿಸಿ ಸಿಲ್ವರ್ ಥರ. ಅದಕ್ಕೆ ಕೇಳಿದ್ಕೆ ಅವರು ನಾವು ಮಾತಾಡಿರ್ತೀವಿ ಅಂದರೆ ಸೀಲು ಸೈನ್ ಆದರೂ ಹಾಕ್ಕೊಡಿ ಅಂತ ಹೇಳಿದ್ಕೆ ಅವರು ಇಲ್ಲ ನಾವು ಬ್ಯಾಂಕಿಂದ ಮಾತಾಡಿದ್ದೀವಿ, ನಿಮ್ದೆಲ್ಲ ವೇಟ್ ಸರಿ ಇದೆಯಲ್ವಾ, ಹೋಗಿದ್ದು ಬನ್ನಿ ಮೇಡಮ್, ನೀವು ಹೊರಗಡೆ ಎಲ್ಲ ಕೇಳ್ಕೊಂಡು ಬಂದು ಇಲ್ಲಿ ಕಂಪ್ಲೇಂಟ್ ಮಾಡ್ತೀರಾ, ನಿಮ್ದು ಏನಿದೆ ಅದು ಕೊಡ್ತೀವಿ ಪಕ್ಕ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಕಳಿಸಿದ್ರು ಸರ್ ಹೊರಗಡೆ. ಇಷ್ಟೇ, ಧನ್ಯವಾದ ಸರ್. ಈಗ ನೀವು ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋ ಕಿರಣ್ ಅಂತ ಹೇಳಿ, ಈಗ ನಾವು ಎಕ್ಸ್ ಕಸ್ಟಮರ್ ಇಲ್ಲಿ, ನಮ್ಮ ತಂದೆಯವ್ರ ಅಕೌಂಟ್ ಇರೋದಿಲ್ಲ. ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈಗ ಟೋಟಲ್ ಇಲ್ಲಿ ಬಂದು 2600 ಕಸ್ಟಮರ್ಸ್ ಇದ್ದಾರೆ, ಗೋಲ್ಡ್ ಕಸ್ಟಮರ್ಸ್. ಅದು ಬಿಟ್ಟರೆ ಇವ್ರಿಗೆ ಕಸ್ಟಮರ್ಸ್ ಇಂಪ್ರೂವ್ ಆಗಿದೆ ಗೋಲ್ಡ್ ಲೋನ್ ಪರ್ಪಸ್ಗೋಸ್ಕರ. ಇವ್ರು ಅದನ್ನೇ ಮಿಸ್ಯೂಸ್ ಮಾಡ್ಕೊಂಡು ಏನು ಮಾಡಿದ್ದಾರೆ ಅಂದರೆ ಈಗ ಪ್ರತಿಯೊಬ್ಬರಿಗೆ ಈವನ್ ನೀವು ಯಾರ್ದೋ ಒಬ್ರು 30 ಗ್ರಾಮ್ ಇರುತ್ತೆ ಅಂತ ಹೇಳಿದ್ರೆ ಪ್ಲೆಡ್ಜ್ ಮಾಡೋ ಟೈಮಲ್ಲಿ 1 ಗ್ರಾಮ್ ಲೆಸ್ ಮಾಡಿದ್ದಾರೆ. ಆಗಲೇ ಹೇಳಿದಾಗೆ ಅವರು ಏನು ಹೇಳಿದ್ರೆ ಆರ್ನಮೆಂಟ್ಸಲ್ಲಿ ಇದು ಸ್ಟೋನ್ಸು ಮತ್ತು ಅದೆಲ್ಲ ಸೇರಿಸಿ 1 ಗ್ರಾಮ್ ಲೆಸ್ ಮಾಡಿದ್ದಾರೆ. ಅದನ್ನ ಟಾರ್ಗೆಟ್ ಮಾಡಿ ಇವರು ಸಣ್ಣ ನೆಕ್ಲೆಸಲ್ಲಿರೋ ಸಣ್ಣ ಲಿಂಕ್ಗಳು ಮತ್ತು ಏನೇನು ಜಾಯಿಂಟ್ಸ್ ಇರುತ್ತೆ ಅದನ್ನು ಕಟ್ ಮಾಡಿದ್ದಾರೆ. ಅದೇ ಟಾರ್ಗೆಟ್. ಅದರಿಂದ ಮಾಡಿ ಇದೇನಾಗುತ್ತೆ 1 ಗ್ರಾಮ್ ಪ್ರತಿಯೊಬ್ಬರು 1 ಗ್ರಾಮ್ ಅಂತ ಅಂದರು ಅರೌಂಡ್ 2000 ಕಸ್ಟಮರ್ಸ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನೀವೇ ಲೆಕ್ಕ ಹಾಕ್ಬೋದು. ಈ ರೀತಿ ಸ್ಕ್ಯಾಮ್ ಮಾಡಿ ಇದಕ್ಕೆ ಸಪೋರ್ಟ್ ಎಲ್ಲರೂ ಸಹಿತ ಸಪೋರ್ಟ್ ಇದೆ. ವಿತೌಟ್ ಮ್ಯಾನೇಜರ್ ಸಪೋರ್ಟ್ ಇಲ್ಲದೆ ಹೆಂಗೆ ನಡೆಯುತ್ತೆ ಇದು ಸಿಸ್ಟಮ್, ಹೆಂಗೆ ರನ್ ಆಗುತ್ತೆ, ಸಿಸ್ಟಮ್ ಫೇಲ್ಯೂರ್ ಆಗಿದೆ. ಈ ಪ್ರೊಸೀಜರ್ ಲ್ಯಾಬ್ಸ್ಗೆ ಯಾರು ಕಾರಣ, ಇದನ್ನು ನೀವು ಸೂಕ್ತ ತನಿಖೆ ನಡೆಸಿ. ಇದಕ್ಕೆ ನಮಗೊಂದು ಇದನ್ನು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ವಿನಂತಿ. ಕಿರಣ್ ಅಂತ ಸರ್, ಥ್ಯಾಂಕ್ ಯು ಅಂತ. ನಾನು ಇಲ್ಲಿ ಆಲ್ಮೋಸ್ಟ್ 6 ಇಯರ್ಸಿಂದ ಗೋಲ್ಡ್ ಲೋನ್ ಪ್ಲಡ್ಜ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ನಾನು ಗೋಲ್ಡ್ ಲೋನ್ನ ಪ್ಲಡ್ಜ್ ಮಾಡಿದ್ದೆ ಇಲ್ಲಿ. ಐ ಆಮ್ 33 ಇಯರ್ಸ್ ಓಲ್ಡ್. ಸೊ ನಾವು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿ ಗೋಲ್ಡ್ ಲೋನ್ನ ಪ್ಲಡ್ಜ್ ಮಾಡೋ ರೀತಿ ವಿಧಾನನೂ ನಮಗೆ ಗೊತ್ತಿರಲಿಲ್ಲ ಸರ್. ನೋಡಿದ ವ್ಯೂವರ್ಸಿಗೆ ಅನ್ಸ್ಬೋದು ಏನು ಎಜುಕೇಟೆಡ್ ಅಲ್ವಾ, ಗೊತ್ತಿರಲ್ವಾ ಅಂತ. ಹಾನೆಸ್ಟ್ಲಿ ಗೊತ್ತಿರಲ್ಲ. ನಾವು ಯಾವುದೋ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀವಿ, ಇಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಏನೋ ಇರುತ್ತೆ, ನಮ್ಗಳಿಗೆ ಅದ್ರದ್ದು ಐಡಿಯಾ ನಾಲೆಡ್ಜ್ ಏನೂ ಇರಲ್ಲ. ಇಲ್ಲಿ ಬಂದಾಗ ಇಲ್ಲಿ ಸ್ಕ್ಯಾಮ್ ಎಲ್ಲಿಂದ ಶುರುವಾಗುತ್ತೆ ಅಂತ ಅಲ್ಲಿ ಎಕ್ಸ್ಪ್ಲೈನ್. ತುಂಬ ಜನಕ್ಕೆ ಹೆಂಗೆ ತೂಕ ಸೇಮ್ ಬರ್ತಿದೆ, ಲೆಂತ್ ಯಾಕೆ ಸೇಮ್ ಬರ್ತಿಲ್ಲ ಅನ್ನೋ ಕನ್ಫ್ಯೂಷನ್ ತುಂಬ ಜನಕ್ಕಿದೆ. ಅದಕ್ಕೆ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ. ನಾನು ನಿಯರ್ಲಿ 204 ಗ್ರಾಮ್ಸ್ ಗೋಲ್ಡ್ನ ತಂದಿದ್ದೆ ಪ್ಲಡ್ಜ್ ಮಾಡೋಕ್ಕೆ. ಆಗ ಅವ್ರು ನಂಗೆ ಹೇಳಿದ್ದೇನಂತ, ಮೇಡಮ್ ಗ್ರಾಸ್ ವೆಯ್ಟ್ ಬರೆಯುವಾಗ ಒಂದು ಬಿಳಿ ಕಲರ್ ಶೀಟ್ ಕೊಡ್ತಾರೆ, ನಂಗಲ್ಲ ಎಲ್ಲರಿಗೂ ಅದಕ್ಕೆ ತಲೆ ಬುಡ ಏನೂ ಇರಲ್ಲ, ಪ್ಲೇನ್ ವೈಟ್ ಪೇಪರ್ ಕೊಟ್ಟರು. ನಾವು ಬರೆದ್ವಿ ಟೋಟಲ್ ಎಷ್ಟು ಅಂತ. ಅದರಲ್ಲಿ ಅವ್ರು ಹೇಳಿದ್ರು ಇದರಲ್ಲಿ ಹವಳ ಮುತ್ತು ಸ್ಟೋನ್ ಎಲ್ಲ ಇದೆ, ಅದನ್ನ ತೆಗೆದು ಚಿನ್ನ ಅಂತ 184 ಗ್ರಾಮ್ನ ಮೆನ್ಷನ್ ಮಾಡ್ತಿದ್ದೀನಿ ಅಂತ ನಾವು ಅಗ್ರಿ ಮಾಡಿದ್ವಿ. ಅದರಲ್ಲಿ 184 ಗ್ರಾಮು ಚಿನ್ನ ಇದೆ ಅಂತ ಬರೆದ್ರು. ಓಕೆ, ಇದು ಹೇಳ್ತಿರೋದು ಸ್ಟೋನ್ನ ಬಿಟ್ಟು. ನಂತರ ಅವರು ಅದ್ರ ಮೇಲೆ 80%ಗೆ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ, ನಾಟ್ ಫಾರ್ 184 ಗ್ರಾಮ್ಸ್. ಈ ಪ್ರೊಸೆಸ್ ಆದ್ಮೇಲಿಂದ ಆಗಿದ ತಕ್ಷಣ ನಮಗೆ ಇದೊಂದು ಸ್ಲಿಪ್ನ ಇಶ್ಯೂ ಮಾಡ್ತಾರೆ. ಈ ಸ್ಲಿಪ್ನ ಇಶ್ಯೂ ಮಾಡೋಕ್ಕೆ 3 ದಿನ ಟೈಮ್ ತಗೋತಾರೆ, ನಂಗೊಬ್ಳಿಗೆ ಎಲ್ಲ. ಇಲ್ಲಿ ಆವ್ರೇಜ್ ಎಲ್ಲ ಕಸ್ಟಮರ್ನ ಮಾತಾಡಿಸಿ, ಮೋಸ ಆಗಿರೋರು ಆಗದೇ ಇರೋರು ಯಾರ್ಯಾರಿದ್ದಾರೆ ಎಲ್ಲರೂ ಕೇಳಿ. ಎಲ್ಲರಿಗೂ ಅಷ್ಟೇ, ಲೋನ್ ಪ್ರೊಸೆಸ್ ಆಗಿದ್ದ ದಿನ ಯಾರಿಗೂ ಈ ಸ್ಲಿಪ್ ಸಿಗಲ್ಲ. ಓಕೆ, ಈ ಸ್ಲಿಪ್ ಹೆಂಗಿರುತ್ತೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಈ ಸ್ಲಿಪ್ನ ಇಶ್ಯೂ ಮಾಡೋರು ಯೂಶಲಿ ಬ್ಯಾಂಕಲ್ಲಿ ಲೋನ್ ಪ್ಲಡ್ಜ್ ಮಾಡಿದಾಗ ಇಶ್ಯೂ ಮಾಡಬೇಕಿರೋದು ಐದರ್ ಮ್ಯಾನೇಜರ್ ಆರ್ ಸಮ್ಮನ್ ಹೂ ಇಸ್ ಫ್ರಮ್ ಗವರ್ನಮೆಂಟ್ ಅಥಾರಿಟಿ. ನಮ್ಮ ಈ ನ್ಯಾಷನಲೈಸ್ ಸೋ ಕಾಲ್ಡ್ ಕೆನರಾ ಬ್ಯಾಂಕಲ್ಲಿ ಇದನ್ನ ಇಶ್ಯೂ ಮಾಡೋನು ಒಬ್ಬ ಗೋಲ್ಡ್ ಸ್ಮಿತ್ ಹೂ ಇಸ್ ನಾಟ್ ಇವನ್ ಅ ಗವರ್ನಮೆಂಟ್ ಬಾಡಿ. ದಿಸ್ ಬ್ಲಡಿ ಪೇಪರ್ ಡೋಂಟ್ ಇವನ್ ಹ್ಯಾವ್ ಎನಿ ಸಿಗ್ನೇಚರ್ ಆಫ್ ಎನಿ ಮ್ಯಾನೇಜರ್. ಬ್ಯಾಂಕ್ ಆಥರೈಸ್ಡ್ ಮ್ಯಾನೇಜರ್ ಸೈನೇ ಇಲ್ಲ ಸರ್. ನಾವುಗಳು ಹೆಂಗೆ ಅಂದರೆ ಕೆನರಾ ಬ್ಯಾಂಕ್ ಅಂತ ಹೇಳಿ ನಂಬಿ ಮೋಸ ಹೋದ್ವಿ. ಈ ಸ್ಲಿಪ್ಪಲ್ಲಿ ಇಲ್ಲಿ ಏನು ಓವರ್ ಆಲ್ ವೆಯ್ಟ್ 30 ಅಂತ ಬರ್ದಿದಾರಲ್ವಾ, ದಿಸ್ 30 ನಾನು ಬಂದು ಕೇಳಿದ್ದೀನಿ ಸರ್ 208ನ 184 ಯಾಕೆ ಬರ್ದ್ರಿ ಅಶ್ವಿನ್ ಅಂದರೆ ಹಿಸ್ ಆನ್ಸರ್ ವಾಸ್ ಸಿಂಪಲ್, ಮೇಡಮ್ ಸ್ಟೋನ್ ತೆಗಿತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ. ಓಕೆ, ನಾವು ಓಕೆ ಇರ್ಬೋದು, ವಿ ಅಗ್ರೀಡ್, ವಿ ವೆಂಟ್. ಈಗ ಸ್ಟೋನ್ ಸೇರಿಸಿ 184 ಗ್ರಾಮ್ ಬರ್ತಾ ಇದೆ ಸರ್. ದಿಸ್ ಈಸ್ ದ ರಿಯಲ್ ಸ್ಕ್ಯಾಮ್. ಇದೇ ರಿಯಲ್ ಸ್ಕ್ಯಾಮ್. ಒಳಗೆ ಹೋಗಿ ಅವ್ರು ಹೇಳ್ಬೋದು ತೂಕ ಸರಿಗಿದೆ, ಹೌದಪ್ಪ ತೂಕ ಸರಿಗಿದೆ, ನಾನು ಕೊಟ್ಟಿದ್ದು 230 ಗ್ರಾಮಗಲ್ಲ, ನೀನು ಬರೀ ಚಿನ್ನ ಇದೆ ಅಂತ ಬರ್ದಿದ್ಯಲ್ಲ ಅದ್ರದ್ದು, ನನ್ನ ಸ್ಟೋನ್ಗಳ ತೂಕ ಎಲ್ಲಿ, ಅದನ್ನ ಅವರು ಮ್ಯಾಚ್ ಮಾಡಿ ಇಟ್ಸ್ ವೆರಿ ವೆಲ್ ಪ್ರೀ ಪ್ಲಾನ್ ಸ್ಕ್ಯಾಮ್. ಎಷ್ಟು ಚೆನ್ನಾಗಿ ಅಂದ್ರೆ ಎಂಟೆಕ್ ಮಾಡಿರೋ ನನ್ನನ್ನು ಕೂಡ ಮಂಗ ಮಾಡಿ ಕಳಿಸಿದ್ದಾರೆ. ನಿಯರ್ಲಿ 30-35 ಗ್ರಾಮ್ದಷ್ಟು ಗೋಲ್ಡ್ ಲಾಸ್ ಆಗಿದೆ. ಅವರು ಹೇಳ್ತಿರೋದು ಏನಂದ್ರೆ ಇದರಲ್ಲಿ ಐ ಟೆಲ್ ಯು, ಮ್ಯಾನೇಜರ್ ಆಗಲಿ ಬ್ಯಾಂಕ್ ಅವರಾಗಲಿ ಯಾರು ಅಥಾರಿಟಿ ಸಿಗ್ನೇಚರ್ ಹಾಕಿಲ್ಲ. ನಾವುಗಳು ಇದನ್ನ ಅಬ್ಸರ್ವ್ ಮಾಡಲಿಲ್ಲ, ಯಾಕಂದ್ರೆ ನಾವೇನಿಲ್ಲಿ ಅಶ್ವಿನ ನಂಬಿ ಬಂದಿರಲಿಲ್ಲ. ನಾವು ಬಂದಿದ್ದು ಕೆನರಾ ಬ್ಯಾಂಕ್. ಓಕೆ, ಅಶ್ವಿನ್ ಇಸ್ ಗೋಲ್ಡ್ ಸ್ಮಿತ್ ಅಪ್ರೈಸರ್. ಅವರು ಹೊರಗಿನ ಎಕ್ಸ್ಟರ್ನಲ್ ಬಾಡಿ, ದೇ ಆರ್ ನಾಟ್ ಫ್ರಮ್ ದಿ ಇಂಟರ್ನಲ್ ಬ್ಯಾಂಕ್. ಇದು ಎಲ್ಲಾರ್ದು ನೀವು ಕಲೆಕ್ಟ್ ಮಾಡಿ ನೋಡಿ, ಇಡೀ ಪೇಪರ್ ಅಲ್ಲಿ ಒಂದು ಸೈನ್ ಇಲ್ಲ, ನಿಮ್ಗೆ ಸಿಗೋ ಸೀಲು ಡೇಟ್ದು ಅನ್ಫಾರ್ಚುನೇಟ್ಲಿ.
ಅದರಲ್ಲೂ ಬ್ಯಾಂಕ್ದು ಸೀಲ್ ಇಲ್ಲ. ಓಕೆ, ಮತ್ತು ಒಂದು ಬ್ಯಾಂಕ್ ಕಡೆಯಿಂದ ಸೈನ್ ಇಲ್ಲ. ನಮ್ಮ ತರ ಮೋಸ ಹೋಗಿರೋ ಕಸ್ಟಮರ್ಗೂ ಮೋಸ ಮಾಡಿರೋ ಅಶ್ವಿನ್ದು. ದಟ್ಸ್ ಇಟ್ ಸರ್. ಸಮಸ್ಯೆನೇ ಇಲ್ಲಂತೆ. ತೂಕ ಕೊಟ್ಟಿದ್ದೀರಾ, ತೂಕ ಕೊಡ್ತಾ ಇದ್ದೀವಿ ಅಷ್ಟೇ, ಏನೂ ಆಗಿಲ್ಲ ಅಂತ. ಮತ್ತೆ ನಾ ಹೇಳ್ತಿರೋದು ಸರ್, ಯಾರ್ಯಾರ್ದು ತೂಕ ಸರಿಗ್ ಬಂದಿದೆ ಅವರು ಖಂಡಿತ ಪ್ಯೂರಿಟಿನ ಚೆಕ್ ಮಾಡಿಸ್ಕೊಳ್ಳಿ. ಎಷ್ಟೊಂದು ಜನ ಕಸ್ಟಮರ್ದು ಪ್ಯೂರಿಟಿಲೂ ಮೋಸ ಆಗಿದೆ. ನೀವು ಒಂದ್ಸಲಿ ಬ್ಯಾಂಕಿಂದ ಗೋಲ್ಡ್ನ ಆಚೆ ತಗೊಂಡೋದ್ರೆ ಯು ಆರ್ ಡನ್. ದೇ ಆರ್ ನಾಟ್ ರೆಸ್ಪಾನ್ಸಿಬಲ್. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಗೋಲ್ಡ್. ಓಕೆ, ದಯವಿಟ್ಟು ಇಲ್ಲಿಂದ ಬಿಡ್ಸ್ಕೊಂಡು ಹೋಗೋಕ್ಕಿಂತ ಮುಂಚೆ ಗೋಲ್ಡ್ದು ಪ್ಯೂರಿಟಿನ ಒಂದು ಚೆಕ್ ಮಾಡಿಸ್ಕೊಳ್ಳಿ. ಮತ್ತೆ ಇನ್ನೊಂದು, ನಂದು ಲಾಕರ್ ಕೂಡ ಇಲ್ಲಿತ್ತು. ಲಾಕರ್ ಅಲ್ಲಿರೋ ಸರಗಳದ್ದು ಹರಳುಗಳು ಉದುರಿತ್ತು. ಲೋನ್ ಇರುವಾಗ ನಾ ಕೇಳಿದ್ದೀನಿ, ಲೋನ್ ಇಂದ ತಂದು ಇಲ್ಲಿ ಇಡುವಾಗ ಯಾಕಾಗಿದೆ ಅಂದ್ರೆ ವಿ ರಿಮೂವ್ ಇಟ್ ಫಾರ್ ಆಡಿಟಿಂಗ್ ಅಂತ ಹೇಳಿದ್ದಾರೆ. ದಯವಿಟ್ಟು ಲಾಕರ್ ಇಟ್ಕೊಂಡಿರೋರು ಈ ಬ್ಯಾಂಕ್ ಅಲ್ಲಿ ಚೂರು ಎಚ್ಚೆತ್ಕೊಳ್ಳಿ. ಲಾಕರ್ ಅಕೌಂಟ್ ಏನೇನಿದೆ ಇಲ್ಲಿ, ಬಿಕಾಸ್ ನಿಮಗೆ ಸಿಕ್ಕಿರೋ ಯಾವ ಪೇಪರ್ ಮೇಲೂ 200% ಹೇಳ್ಕೊಡ್ತೀನಿ. ಯಾರ್ಯಾರು ಗೋಲ್ಡ್ ಅನ್ನು ಇಟ್ಟಿದ್ದೀರಾ 2500 ಪೀಪಲ್, ಯಾರ ಹತ್ರದ ಮೇಲೂ ನಿಮ್ಮ ಹತ್ರ ಬ್ಯಾಂಕ್ದು ಸಿಗ್ನೇಚರ್ ಇಲ್ಲ. ಇವತ್ತೇ ವೆರಿಫೈ ಮಾಡ್ಕೊಳ್ಳಿ. ಮತ್ತೆ ಇದು ಇನ್ನೊಂದು ಎಜುಕೇಟಿವ್ ನಾ ಹೇಳ್ತಿದ್ದೀನಿ, ಐ ಆಮ್ ಗೋಯಿಂಗ್ ಟು ಕಂಪ್ಲೇನ್ ಅಬೌಟ್ ದಿಸ್ ಪ್ರೊಸೆಸ್. ಈ ಪ್ರೊಸೆಸ್ ಮೇಲೆ ನಾನು RBIಗೆ ಕಂಪ್ಲೇಂಟ್ ಬರೀತಿದ್ದೀನಿ, ಪಿಟಿಷನ್ ಬರೀತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ಮೋಸ ಹೋಗಿದಾರೆ ಅವ್ರದ್ದೊಂದು ಗ್ರೂಪ್ ಮಾಡಿದ್ದೀನಿ. ನಿಮ್ ಎಲ್ಲಾ ಬ್ಯಾಂಕ್ ಲೋನ್ದು ಈ ಶೀಟ್ ಏನಿದೆ ಹಿಂದೆದು ಸೈನ್ ಇಲ್ಲದೆ ಇರೋದು, ಸೀಲ್ ಇಲ್ಲದೆ ಇರೋದು ನನಗೆ ಕಳಿಸ್ಕೊಡಿ. ಐ ಆಮ್ ರೈಟಿಂಗ್ ಕಂಪ್ಲೇಂಟ್ ಟು RBI. ನಂಗೆ ಗೊತ್ತಾಗಿದೆ ಒಳಗಿರೋರೆಲ್ಲ ಅವ್ರವ್ರಗಳೇ ಸೇರಿ ದುಡ್ಡು ತಿಂದಿರೋದ್ರಿಂದ ಅವ್ರೇನು ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ. ನಾನು ಕಂಪ್ಲೇಂಟ್ ಮಾಡ್ತೀನಿ, ನಾನು ರೈಸ್ ಮಾಡ್ತೀನಿ. ಯಾರ್ಯಾರು ಮೋಸ ಹೋಗಿದೆ ದಯವಿಟ್ಟು ಎಲ್ಲರೂ ಮಾಡಿ. ಅಲಾಂಗ್ ವಿತ್ ದಟ್ ಬ್ಯಾಂಕ್ ಅವರು ನಂಗೆ ಮೋಸ ಮಾಡಿರೋದನ್ನ ಅಕ್ನಾಲೇಜ್ ಮಾಡಿರೋದಕ್ಕೆ ಸೈಲು ಸಿಗ್ನೇಚರು ತಗೊಂಡಿದ್ದೀನಿ ನಾನು. ಓಕೆ, ನನ್ನ ಹೆಸರು ಸೌಮ್ಯ ಅಂತ ಸರ್. ಮಾಡಿದ್ದೀನಿ, ವಿಡಿಯೋದಲ್ಲಿ ಕೂಡ ಅಕ್ನಾಲೇಜ್ ಮಾಡಿಸ್ಕೊಂಡಿದ್ದೀನಿ. ಎಲ್ಲದನ್ನು ನಾನು RBIಗೆ ಕಂಪ್ಲೇಂಟ್ ಬರೀತಿದ್ದೀನಿ. ಯಾರ್ಯಾರಿಗೆ ನ್ಯಾಯ ಬೇಕಿದೆ ಅವರು ದಯವಿಟ್ಟು ಆ ಗ್ರೂಪಲ್ಲಿ ಈ ಫೋಟೋಸ್ನ ಅಪ್ಲೋಡ್ ಮಾಡಿ. ಐ ಆಮ್ ಕ್ವೆಶ್ಚನಿಂಗ್ ದ ವೇ ದೇ ಆರ್ ಪ್ಲೆಡ್ಜಿಂಗ್ ಅವರ್ ಗೋಲ್ಡ್. ಸರ್, ಇಲ್ಲಿ ಏನಾಗಿದೆ ಅಂದರೆ ನಾವು ಕೆನರಾ ಬ್ಯಾಂಕ್ ನಂಬಿ ನಾವು ಬಂದು ಒಡವೆ ಇಟ್ಟು ಹೋಗ್ತಾ ಇದ್ವಿ. ನಾನು 8 ವರ್ಷದಿಂದ ಇಲ್ಲಿ ವ್ಯವಹಾರ ಮಾಡ್ತಾ ಇದ್ದೀನಿ. ಬಟ್ ನಾನು ಏನು ಮಾಡ್ತಿದ್ದೀನಿ, ಒಡವೆ ಇಡ್ತೀನಿ, ರಿಲೀವ್ ಮಾಡಿಸ್ಕೊಳ್ತು ಹಂಗೆ ಹೊರಟೋಗ್ತಿದ್ದೆ ಸರ್. ನಾನು ಒಡವೆ ಬಿಡಿಸ್ಕೊಂಡು ಹೋಗಿಲ್ಲ ನಾನು, ಆಯಿತಾ. ಅದು ಬೇಕಾದ್ರೆ ಹಳೆ ಲೆಡ್ಜರ್ನವ್ರು ತೆಗೆದು ನೋಡಲಿ ಬೇಕಾರೆ, ನಾನು ಅದಕ್ಕೂ ರೆಡಿ ಇದ್ದೀನಿ. ಇವ್ರು ಏನು ಮಾಡ್ತಾ ಇದ್ರು ಅಂದರೆ, ನಂದು ನೆಕ್ಲೆಸ್ ಒಟ್ಟಿಗೆ ಅವ್ನು ಏನು ಮಾಡ್ತಾ ಇದ್ದ ಅಂದರೆ ಎಲ್ಲ ತೂಕ ಒಟ್ಟಿಗೆ ಹಾಕ್ಬಿಟ್ಟು ನಿಮ್ದು ಇಷ್ಟು ಗ್ರಾಮ್ ಇದೆ ಅಂತ ಹೇಳ್ತಾ ಇದ್ದ. ನಾವೇನು ಮಾಡ್ಕೋತೀವಿ, ನಂಬಿಕೆ ಮೇಲೆ ಏನು ಮಾಡ್ತಾ ಇದ್ವಿ, ಹೊರಟ್ಬಿಡ್ತಾ ಇದ್ವಿ ಸರ್. ನನ್ನ ನೆಕ್ಲೆಸ್ಸು 25 ಗ್ರಾಮ್ ಇದೆ ಸರ್. ಮೊನ್ನೆ ನನಗೆ ಡೇಟ್ ಕೊಟ್ಟಾಗ ನಾನು ಚೆಕ್ ಮಾಡಿದಾಗ 25 ಗ್ರಾಮಲ್ಲಿ 21 ಗ್ರಾಮ್ ಬಂದಿದೆ. ಸಾಲ್ಡ್ರ್ ಆಗಿದೆ ನೆಕ್ಲೆಸ್ಸು. ನಾನು ಪ್ರೂಫ್ ಇಲ್ಲೇ ಇದೆ, ನನ್ನ ಹತ್ರ ಫೋಟೋಸ್ ಇದೆ, ಸ್ಯಾಲ್ಡ್ರ್ ಆಗಿದೆ. ಅದನ್ನು ನಾನು ಮೊನ್ನೆ ಇಲ್ಲೇ ಕೇಳಿದಾಗ ಅವರು ಇಬ್ಬರು ಚಿನ್ನ ಒಬ್ಬರು ಮಾಡೋರು ಮತ್ತೊಬ್ರು ಇನ್ನೊಬ್ರು ಬಾಲ್ಡಿ, ಅವ್ರ ಹೆಸರು ರಾಜಶೇಖರ್ ಅನ್ನೋರು, ಆ ರೀತಿ ಆಗಕ್ಕೆ ಚಾನ್ಸ್ ಇಲ್ಲ ನಮ್ಮಲ್ಲಿ ಹಾಗೆ ಅಂದ್ರು. ನಾನು ತುಂಬ ಕೂಗಾಡ್ದಾಗ ಏನು ಮಾಡಿದ್ರು, ಕೂಲಾಗಿ ಕೂತ್ಕೊಳ್ಳಿ ಮೇಡಮ್, ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ದು ಎಷ್ಟು ಲಾಸ್ ಆಗಿದೆ ಅದನ್ನ ಬರೆದು ಬಿಟ್ಟು ಅವರೇನೆ ನನ್ನ ಕೈ ಸೈನ್ ಹಾಕಿಸ್ಕೊಂಡ್ರು. ಬಟ್ ಆ ಸೈನಿಗೆ ಅವರು ಸೈನು ಏನು ಮಾಡ್ಕೊಡ್ಲಿಲ್ಲ. ಮತ್ತೆ ನಮಗೆ ರಿಪೋರ್ಟ್ ಕಾಪಿ ಅವರು ಕೊಡ್ಲಿಲ್ಲ. ಬೇಕು ಅಂದ್ರೆ ನೀವು ಫೋಟೋ ತಗೊಳ್ಳಿ ಮೇಡಮ್ ಅಂದ್ರು. ನನ್ನ ಕನ್ಫರ್ಮ್ಗೋಸ್ಕರ ನಾನು ಫೋಟೋ ತಗೊಂಡೆ. ಬಟ್ ಇನ್ನೊಂದು ಏನ್ ಮಾಡ್ತಾ ಇದ್ದ ಇವ್ನು ಅಶ್ವಿನಿ ಅಂತ ಹೇಳಿದ್ರೆ, ನಾವು ರಿಲೀವ್ ಮಾಡ್ಸಕ್ ಬರ್ತಾ ಇದ್ವಿ ಒಡವೆನ. ಇವ್ನು ಏನ್ ಮಾಡೋನು ಅಂದ್ರೆ, ಡೇಟ್ ನಾವು ಅಕಸ್ಮಾತ್ ಮರ್ತೋಗ್ಬಿಟ್ರೆ ಬೇರೆ ಬ್ಯಾಂಕ್ಗಳಲ್ಲಿ, ಈಗ ನಾನು ಬೇರೆ ಬ್ಯಾಂಕಲ್ಲಿ ಗೋಲ್ಡ್ ಇಟ್ಟಿದ್ದೀನಿ ಸರ್, ಅವ್ರು ನಮ್ಮ ಡೇಟ್ ಇನ್ನೂ 1 ವಾರ ಇದೆ ಅನ್ನೋ ಅಂಗಲೇನೆ ನಮ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ, ಮೇಡಮ್ ನಿಮ್ದು ರಿಲೀವ್ ಮಾಡಿಸ್ಕೋಬೇಕು ಬನ್ನಿ ಅಂತ. ಇವನೇನ್ ಮಾಡ್ತಿದ್ದ, 15 ದಿನ 20 ದಿವಸ ಆದ್ರೂ ನಮ್ಗೆ ಇನ್ಫಾರ್ಮ್ ಮಾಡ್ತಿರ್ಲಿಲ್ಲ. ನಾನೇ ಎಕ್ಸಾಂಪಲ್ ಹೇಳ್ತೀನಿ, ನಾನೇ ಹೋದ ವರ್ಷ 20,000 ರೂಪಾಯಿ ಎಕ್ಸ್ಟ್ರಾ ಕಟ್ಟಿಸ್ಕೊಂಡ ನನ್ನ ಕೈಲಿ ಅವನು. ಆದ್ರೆ ನಾನು ಬಡ್ಡಿ ಚಕ್ರ ಬಡ್ಡಿ ಮೇಡಮ್ ಅಂತ ನನಗೂ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಅಷ್ಟಾಗಿ ಹೇಳ್ಬಿಟ್ಟು ನಾನು ಕಟ್ಟು ಹೋದೆ. ಹೋದ ವರ್ಷನೂ ಕೂಡ ನಾನು ಗಲಾಟೆ ಮಾಡಿದ್ದೀನಿ. ಯಾಕೆ ಗಲಾಟೆ ಮಾಡಿದೆ ಅಂದ್ರೆ, 25 ಗ್ರಾಮ್ ನೆಕ್ಲೆಸ್ನ 21 ಗ್ರಾಮ್ ಅಂತ ಯಾವ ಲೆಕ್ಕದಲ್ಲಿ ತೋರಿಸ್ತಾ ಇದೆಯಾ ಅಶ್ವಿನಿ ನೀನು ಅಂತ ಕೇಳಿದಾಗ, ಗ್ರಾಮ್ಗೆ 10 ಗ್ರಾಮ್ಗೆ 1 ಗ್ರಾಮ್ ತೆಗಿತೀನಿ ಮೇಡಮ್, ನಾನು ಲೆಸ್ ಮಾಡ್ಕೋತೀನಿ. ಆ ಲೆಸ್ ನಿಮ್ಗೆ ಇಲ್ಲಿ ಬರಿತೀನಿ, ನಿಮಗೆ ತೂಕ ಹಾಕುವಾಗ ನಾವು ಅಷ್ಟೇ ಕೊಡ್ತೀವಿ ಅಂತ ಹೇಳ್ದ. ಅವನ ಮೇಲೆ ನಂಬಿಕೆ, ಕೆನರಾ ಬ್ಯಾಂಕ್ ಮೇಲೆ ನಂಬಿಕೆ ಮೇಲೆ ಆಯ್ತು ಕೊಡಿ ಅಶ್ವಿನಿ ಅಂತ ಹೇಳ್ಬಿಟ್ಟು ಹೋದ್ವಿ. ಅವನೇನ್ ಮಾಡ್ತಾ ಇದ್ದ, ಸ್ಲಿಪ್ ನಮ್ಗೆ ತಕ್ಷಣ ಕೊಡ್ತಿರ್ಲಿಲ್ಲ. ಮೇಡಮ್ ಆಮೇಲೆ ಬನ್ನಿ ಅನ್ನೋನು, ನಾವು ಆಮೇಲೆ ಬಂದು ಇಸ್ಕೋತಿದ್ವಿ. ಆಮೇಲೆ ಗೋಲ್ಡ್ ರಿಲೀವ್ ಮಾಡಿಸ್ಬೇಕಾದ್ರೆ ಅವನು ನಮ್ಗೆ ಗೋಲ್ಡ್ ತಂದು ಯಾವುದೇ ಕಾರಣಕ್ಕೂ ಅವನು ತೋರಿಸ್ತಾ ಇರಲಿಲ್ಲ. ಮತ್ತೆ ಗೋಲ್ಡ್ ಅವನು ಇಸ್ಕೊಂಡ ಮೇಲೆ ಸೀಲ್ ಮಾಡಿ ಮ್ಯಾನೇಜರ್ ಕೈ ಕೊಡ್ಬೇಕು. ಅವನು ಮ್ಯಾನೇಜರ್ ಕೈ ಕೊಡ್ತಾ ಇರಲಿಲ್ಲ, ತನ್ನ ಕಬೋರ್ಡ್ ಅಲ್ಲಿ ಇಟ್ಕೊಳ್ತಿದ್ದ. ನಾನು 1-2 ಸರಿ ಕೇಳಿದೆ, ಆಗ ಇಲ್ಲ ಮೇಡಮ್ ಒಟ್ಟಿಗೆ ನಾವು ಕೊಡ್ತೀವಿ ಹಾಗೆ ಹೀಗೆ ಅಂತ ಸಮಜಾಯಿಸಿ ಕೊಟ್ಟಲ್ಲ ಇದೆ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೊಟ್ಟೋಗ್ತಾ ಇದ್ವಿ. ಇವನು ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಸ್ಯಾಲ್ರಿ ಹೇಗ್ ಮಾಡಕ್ ಸಾಧ್ಯ ಇದೆ? ಇವ್ರು ಮ್ಯಾನೇಜರ್, ಹಳೆ ಮ್ಯಾನೇಜರ್ ಬರ್ಬೇಕು ಸರ್. ಯಾಕೆಂದ್ರೆ ಇದು ಒಬ್ಬ ಮಹಿಳೆದು ಪ್ರಾಬ್ಲಮ್ ಅಲ್ಲ, ತುಂಬಾ ಜನದಾಗಿದೆ. ಈಗ ಅವ್ರು ರಾಜಶೇಖರ್ ಅವ್ರು ಹೇಳ್ತಾವ್ರೆ ನಮ್ ಬ್ಯಾಂಕು ಸೇಫು, ಯಾರ್ದು ಏನು ಆಗಿಲ್ಲ, 5-6 ಜನಕ್ಕೆ ಆಗಿರೋದಕ್ಕೆ ಹೊರಗಡೆ ಬಿಲ್ಡಪ್ ತಗೋತಾವ್ರೆ ಅಂತವ್ರೆ. ಅವ್ರನ್ನ ಕರೆಸ್ತಿ ಸರ್ ಫಸ್ಟ್. 5-6 ಜನದ್ದೇ ಆಗಿದ್ರೆ ನಾವು
ಹೊರಟೋಗ್ತೀವಿ. ಅದಕ್ಕೆ ಮೇಲಾಗಿದ್ರೆ ಅವನು ಸ್ಪಾಟಲ್ಲಿ ನಮಗೆ ಕೊಡಬೇಕು. ಈಗ ಹೇಳ್ತಾ ಇದ್ದಾರೆ 2,500 ಜನದಿದೆ, ಅದೆಲ್ಲ ನಾವು ಕ್ಲಿಯರ್ ಮಾಡಿಬಿಟ್ಟು ನಿಮಗೆ ಕೊಡ್ತೀವಿ ಅಂತ. ಇವ್ರು ಯಾವ ಗ್ಯಾರಂಟಿ? ದಿನಕ್ಕೊಂದೊಂದು ಬಣ್ಣ ಬದಲಾಯಿಸಿ ಮಾತಾಡ್ತಾ ಇರೋದ್ರಿಂದ 2,500 ಜನದ್ದು 1 ತಿಂಗಳಾಗುತ್ತೋ 2 ತಿಂಗಳಾಗುತ್ತೋ ನಮಗೆ ಗೊತ್ತಿಲ್ಲ. ಇವ್ರು ನಮ್ಗೆ ಪರಿಹಾರ ಏನು ಕೊಡ್ತಾನೆ? ಕೆಲವು ಮರ್ತೋಗ್ತಾರೆ. ನಮಗೆ ಈಗ 200 ಜನದಾಗಿದೆಯಾ, 200 ಜನದಲ್ಲಿ 100 ಜನದ ಪ್ರಾಬ್ಲಮ್ ಆಗಿದೆಯಾ, ಆ 100 ಜನದ ಪ್ರಾಬ್ಲಮ್ ನಾವು ಇವತ್ತು ಕಟ್ಕೊಡ್ಬೇಕು. ನಾವು ಬಿಟ್ಟಿದ್ವಿ, ಆದ್ರೆ ಇವ್ರು ದಿನಕ್ಕೊಂದು ಬಣ್ಣ ಬದಲಾಯಿಸ್ತಾ ಇದ್ದಾನಲ್ಲ, ಯಾವ ನಂಬಿಕೆ ಮಾಡೋದು ಇಲ್ಲ. ಇವರು ರೈಟಿಂಗ್ ಅಲ್ಲಿ ಕೊಡಬೇಕು, ಇಲ್ಲ ಮೇನ್ ಬ್ರಾಂಚ್ ಹೆಡ್ ಎಲ್ಲಿದೆಯೋ ಅವ್ರು ಬರಬೇಕು, ಇಲ್ಲ ನಾವು ಧರಣಿ ಕೂರ್ಬೇಕು. ಒಳಗಡೆ ಹೋಗೋಕ್ಕೆ ನಮ್ಗೆ ಅಲೋ ಮಾಡ್ತಾ ಇಲ್ಲ. ನಿನ್ನೆಯಿಂದ ಪೊಲೀಸ್ನವ್ರು ನಮ್ಗೆ ಅವಕಾಶ ಕೊಡ್ತಿಲ್ಲ. ನಾವಿದ್ದೀವಿ ಅಂತ ಇದ್ದಾರೆ. ಕಂಪ್ಲೇಂಟ್ ಕೊಡೋಕ್ಕೂ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ. ಎಲ್ಲ ಕ್ಲಿಯರ್ ಆದ್ಮೇಲೆ ಕೊಡಿ, ಎಲ್ಲ ಕ್ಲಿಯರ್ ಆದ್ಮೇಲೆ ಕೊಡಿ ಅಂದ್ರೆ ಏನ ನಾವು ಕ್ಲಿಯರ್ ಆದ್ಮೇಲೆ ಕೊಡೋದು? ರಮಾ ಸರ್, ನಮ್ಮ ಮನೆಯವರು ಇಟ್ಟಿದ್ರು ಅರೌಂಡ್ 12 ಲಕ್ಷಕ್ಕೆ ಚಿನ್ನ ಇಟ್ಟಿದ್ದಾರೆ. ತೂಕ ಕರೆಕ್ಟಾಗಿದೆ. ಆದರೆ ಇಂಡಿವಿಜುವಲ್ ಅವರು ಓವರ್ ಆಲ್ ವೆಯ್ಟ್ ಚೆಕ್ ಮಾಡಿರೋದು, ಇಂಡಿವಿಜುವಲ್ ಆಗಿ ನನಗೆ ಗೊತ್ತಿರೋ ಒಂದು ಐಟಮ್ ಕಡಿಮೆ ಇದೆ. ನಾನು ಅವ್ರ ಮುಂದೆನೇ ಹೇಳಿದೆ, ಇಲ್ಲ ಸರ್ ನಿಮ್ಮ ತೂಕ ಕರೆಕ್ಟಾಗಿದೆ, ಇಲ್ಲೂ ಕರೆಕ್ಟಾಗಿದೆ ಅಲ್ವಾ ಅಂತ. ಹೌದು, ಬಟ್ ಚಿನ್ನ ವ್ಯತ್ಯಾಸ ಇದೆ. ಚಿನ್ನದಲ್ಲಿ ತೂಕ ನಮ್ಮದು ಇಂಡಿವಿಜುವಲ್ ತೂಕದ ವ್ಯತ್ಯಾಸ ಇದೆ. ಅದೇ ದೊಡ್ಡ ಸ್ಕ್ಯಾಮ್ ಆಗಿದೆ ಸರ್. ಅವರೇ ಹೇಳಬೇಕು, ಅದು CCTV ಫುಟೇಜಲ್ಲಿ ಮಾತ್ರ ಗೊತ್ತಾಗೋದು. ಇನ್ನು ಯಾವುದೇ ಕಾರಣಕ್ಕೂ ನಾವು ಸೊಲ್ಯೂಷನ್ ಕೊಡೋದಕ್ಕಾಗಲ್ಲ. ಅದಕ್ಕೆ ಅವರೂ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ. ಅವರೇ ಹೇಳಬೇಕು ಸರ್. ಅದೊಂದು ನಾನು ಊಹಿಸ್ಕೊಂಡು ಹೇಳ್ಬೋದು ಅಷ್ಟೇ, ಕನ್ಕ್ಲೂಷನ್ ಕೊಡ್ಬೋದು. ಈ ಥರ ಏನಂದರೆ, ಈಗ ನೀವು ಹೋಗಿ ತೂಕ ಹಾಕ್ತೀರಾ, ತೂಕ ಹಾಕಿದಾಗ ಅದು 52 ಗ್ರಾಮ್ ಇರುತ್ತೆ ನಮ್ದು ಆ್ಯಕ್ಚುಯಲ್ ವೆಯ್ಟು. ಅವನು 50 ಗ್ರಾಮ್ ಅಂತ ಹೇಳ್ತಾನೆ. ಆ 2 ಗ್ರಾಮನ್ನು ಅವನು ಪ್ಲ್ಯಾನ್ ಮಾಡ್ತಾನೆ, ನಮ್ಮನ್ನು ಹೊರಗಡೆ ಕಳಿಸ್ತಾನೆ. ಅಂದರೆ ಯಾರೇ ಮಹಿಳೆಯರು ಬಂದರೂ ನೀವು ಆಮೇಲೆ ಬಂದು ಸ್ಲಿಪ್ ಇಸ್ಕೊಳ್ಳಿ ಅಂತ ಹೇಳ್ತಾನೆ. ಅವರು ಸ್ಲಿಪ್ ಇಸ್ಕೊಳ್ಳೋದಕ್ಕೆ ಸಂಜೆ ಬರೋದು. ಅಷ್ಟರ ಒಳಗಡೆ ಇನ್ ಬಿಟ್ವೀನ್ ಅವನಿಗೆ ಹಿ ನೋಸ್, ಅಂದರೆ ಎಷ್ಟು ತೆಗಿಬೇಕು ಅಂತ ಅವನಿಗೆ ಗೊತ್ತಿರುತ್ತೆ. 2 ಗ್ರಾಮ್ ತೆಗಿಬೇಕು, ಎಲ್ಲಿ ತೆಗಿಬೇಕು, ಕೊಂಡಿಗಳಿರುತ್ತೆ. ಯಾವುದು ಇಮ್ಮಿಡಿಯೇಟ್ ಆ್ಯಕ್ಷನ್ ಮಾಡ್ಬೋದು ಅಷ್ಟೇ. ಅದನ್ನೇನು ಇಂಪ್ಯೂರ್ ಮಾಡಿರಲ್ಲ, ಅಂದರೆ ಬೇರೆ ಹಾಕಿ, ಯಾಕೆಂದರೆ ಅದಕ್ಕೆ ಟೈಮ್ ಬೇಕು. ಆ ಟೈಮ್ ಸಿಗಲ್ಲ ಇವನಿಗೆ. ಸಂಜೆ ಒಳಗನೆ ಕೊಡಬೇಕಲ್ಲ, ಅಲ್ಲಿ ಬ್ಯಾಂಕ್ಗೆ ಆವತ್ತಿಂದ ಅದು ಕೊಡಬೇಕಲ್ಲ. ಈ ರೀತಿ ಮಾಡಿರ್ಬೋದು ಅಂತ ಬಹುಶಃ ಊಹಿಸ್ತಾ ಇರೋದು. ಅಲ್ಲಿ CCTVಲಿ ಅವರು ಚೆಕ್ ಮಾಡಬೇಕು. ಇನ್ನೂ ಅವಕಾಶ ಕೊಟ್ಟಿಲ್ಲ. ನಾವು ವಿಜಯನಗರ ಠಾಣೆಯವ್ರನ್ನು ಭೇಟಿ ಮಾಡಿದ್ವು. ಅವರೇ ಖುದ್ದಾಗಿ ಅವರ ಸಿಬ್ಬಂದಿ ಜೊತೆ ನನ್ನನ್ನು ಕಳಿಸಿದ್ರು. ಇವ್ರು ಹೇಳ್ತಾರೆ ಹೈಯರ್ ಅಥಾರಿಟಿ ಇಲ್ಲದೆ ನಾವು ಏನು ಮಾಡೋಕ್ಕೆ ಬರಲ್ಲ ಅಂತ. 4 ದಿನ ಆಯಿತು, ಸ್ಟಿಲ್ ಹೋಗ್ಲಿ, ಅಟ್ಲೀಸ್ಟ್ ಅವರೇ ನೋಡಿರ್ತಾರ, ಅವ್ರು ನೋಡಿದ್ರೆ ಒಂದು ಕನ್ಕ್ಲೂಷನ್ ಬರುತ್ತಲ್ವಾ, ಅದನ್ನು ಮಾಡಿಲ್ಲ. ಶಿವಕುಮಾರ್ ಅಂತ ಸರ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.